ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೊಂದು ಸೂಪರ್ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ದಾಲ್ ಫ್ರೈ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಒಂದು ಗಾರ್ಲಿಕ್ಕು, ಒಂದು ಆನಿಯನ್ಸ್ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಟೊಮೆಟೊ ಒನ್ ಟೊಮೆಟೊ ಆ್ಯಂಡ್ ಎರಡು ಚಿಲ್ಲೀಸ್, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ಆಮೇಲೆ ಡ್ರೈ ಚಿಲ್ಲೀಸ್ ಈ ಥರ ಪೀಸ್ ಮಾಡ್ಕೊಳ್ಳಿ. ಒಂದು ಡ್ರೈ ಚಿಲ್ಲಿ ತೊಗೊಂಡು ಈ ಥರ 2 ಪೀಸ್ ಮಾಡ್ಕೊಳ್ಳಿ. ಆಮೇಲೆ ಸಾಸಿವೆ ಸ್ವಲ್ಪ, ಜೀರಾ, ಉದ್ದಿನಬೇಳೆ, ಟರ್ಮರಿಕ್. ಆಮೇಲೆ ನಾನು ಬೇಳೆನ ಕುಕ್ ಮಾಡ್ಕೊಂಡಿದ್ದೀನಿ. 1/2 ಕಪ್ ಬೇಳೆ, ಆಮೇಲೆ 3 ಕಪ್ ನೀರು ಹಾಕ್ಕೊಂಡು ಕುಕ್ ಮಾಡಿಟ್ಕೊಂಡಿದ್ದೀನಿ. 3 ವಿಸಿಲ್ಸ್ ಇಡಬೇಕಾಗತ್ತೆ ಕುಕ್ಕರಲ್ಲಿ. 3 ವಿಸಿಲ್ಸ್ ಇಡಬೇಕು. 1/2 ಕಪ್ ಬೇಳೆ, 3 ಕಪ್ ನೀರು. ಈಗ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ನೆಕ್ಸ್ಟು ಸಾಸಿವೆ ಆಲ್ ಹಾಕೋಬೇಕು. ಸ್ವಲ್ಪ ಕರಿ ಲೀವ್ಸ್, ಸ್ವಲ್ಪ ಸಾಸಿವೆ ಹಾಕೊಳ್ಳಿ. ಈ ರೆಡ್ ಚಿಲ್ಲೀಸ್, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಜೀರಾ ಹಾಕ್ಕೊಂಡು ಕರಿ ಲೀವ್ಸ್, ಗ್ರೀನ್ ಚಿಲ್ಲೀಸ್ ಹಾಕೊಂಡ್ಬಿಡಿ. ಚೆನ್ನಾಗಿ ಸಾಟೆ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಬ್ರೌನಿಶ್ ಆಗಿದೆ, ಲೈಟ್ ಬ್ರೌನು. ಈಗ ಆನಿಯನ್ಸ್ ಹಾಕೊಂಡ್ಬಿಡ್ಬೇಕು. ಆನಿಯನ್ಸ್ ಹಾಕೊಂಡು ಸ್ವಲ್ಪ 2 ನಿಮಿಷ ಮಾಡ್ಕೊಳ್ಳಿ. ಆನಿಯನ್ಸ್ ಹಾಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡಿ ಒಂದ್ಸಲ. ಅವಾಗ ಈಗ ಒಂದು 2 ನಿಮಿಷ ಕುಕ್ ಆಗಲಿ. ಇದರಲ್ಲಿ ಸ್ವಲ್ಪ ಟರ್ಮರಿಕ್ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಈ ಬೇಳೆನ ಈ ಥರ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ಲೈಟಾಗಿ. ಸ್ವಲ್ಪ ಆ ಥರ ಮ್ಯಾಶ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಇದರಲ್ಲಿ ಸ್ವಲ್ಪ ಟೊಮೊಟೊ, ಕಟ್ ಮಾಡಿರೋ ಟೊಮೊಟೊ ಹಾಕೊಂಡು ಟೊಮೊಟೊ ಮೆತ್ತಗಾಗೋ ತನಕ ಕುಕ್ ಮಾಡಿ. ಟೊಮೊಟೊ ಸಾಫ್ಟ್ ಆಗಬೇಕು. ಟೊಮೊಟೊ ಕುಕ್ ಆಗಿದೆ. ಈಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದಾದ್ಮೇಲೆ ದಾಲ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಉಪ್ಪು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು.
ನಿಮಿಷ ಕುಕ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಕೊತ್ತಂಬರಿ, ಕೊರಿಯಾಂಡರ್ ಲೀವ್ಸ್ ಹಾಕೊಂಡು ಇಟ್ಸ್ ರೆಡಿ ಟು ಸರ್ವ್. ದಾಲ್ ಫ್ರೈ ಇಸ್ ರೆಡಿ. ಸೊ ಈಗ ನೀವು ಅನ್ನದ ಜೊತೆ, ಬಿಸಿ ಬಿಸಿ ಅನ್ನದ ಜೊತೆ ತಿನ್ಬೋದು. ಸೊ ಗೈಸ್, ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.